ಕ್ವಶನ್ಗಳು ಬರ್ತವೆ ಅನ್ನೋದನ್ನು ನೋಡೋಣ. ಸೊ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಸೈನ್ಸ್ ಎಕ್ಸಾಮ್ 10th April 2023 ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ಸೊ ಫಸ್ಟ್ ವಿದ್ಯುತ್ ಶಕ್ತಿ ಪಾಠದಿಂದ 7 ಅಂಕದ ಪ್ರಶ್ನೆಗಳು ಬರ್ಬೋದು. ಸೊ ಅವುಗಳಿಗೆ ತಾವು ವಿಶೇಷವಾಗಿ ವಿದ್ಯುತ್ ಶಕ್ತಿ ಅಂದರೆ ಏನು, ಅದರ ಏಕಮಾನ ತಿಳಿಸಿ. ವಿದ್ಯುತ್ ಪ್ರವಾಹ ಅಂದರೆ ಏನು, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು. ವಿದ್ಯುದಾವೇಶ ಅಂದರೆ ಏನು, ಇದರ ಏಕಮಾನ ತಿಳಿಸಿ. ಒಂದು ಕೂಲಂ ಎಂದರೆ ಎಷ್ಟು ಮೌಲ್ಯಗಳು. ವಿದ್ಯುತ್ ಮಂಡಲ ಅಂದರೆ ಏನು. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಬಳಸುವ ಸಾಧನ ಯಾವುದು. ವಿದ್ಯುತ್ ವಿಭವ ಅಂದರೆ ಏನು. ವಿಭವಾಂತರದ ಅರ್ಥ ಮತ್ತು ಏಕಮಾನವನ್ನು ತಿಳಿಸಿ ಅಂತ ಕೇಳಿದರೆ ನಾನು ಬರೀ ಪ್ರಶ್ನೆಗಳನ್ನು ಓದ್ತಾ ಇದ್ದೀನಿ, ಉತ್ತರಗಳಿದ್ದಾವೆ, ಪಾಸ್ ಮಾಡಿ ಅವುಗಳನ್ನು ನೋಡ್ಕೊಡ್ರಿ. ಚೆನ್ನಾಗಿ ಕಲ್ಕೊಂಡೋಗಿ, ಖಂಡಿತವಾಗಿ ಮಾರ್ಕ್ಸ್ಗಳು ಸಿಗ್ತಾವ. ಓಮ್ನ ನಿಯಮವನ್ನು ನಿರೂಪಿಸಿ. ರೋಧ ಅಂದರೆ ಏನು, ರೋಧದ ಏಕಮಾನ ತಿಳಿಸಿ. ವಾಹಕದ ರೋಧ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಅದ. ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ, ಏಕೆ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಸಮಾಂತರವಾಗಿ ಜೋಡಿಸುವುದರಿಂದ ಆಗೋ ಪ್ರಯೋಜನ ಏನು. ತಾಪದ ಘಟಕಗಳನ್ನು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುರುಳಿ ಏಕೆ ಹೊಳೆಯುವುದಿಲ್ಲ. ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿ ದರವನ್ನು ಏನನ್ನು ನಿರ್ಧರಿಸುತ್ತದೆ. ಎಸ್. ಈ ಕೆಳಗಿನವುಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇವುಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಳಗಡೆ ಉತ್ತರಗಳಿದಾವೆ, ಅವುಗಳನ್ನು ನೋಡ್ಕೊಂಡೋಗಿ ಚೆನ್ನಾಗಿ ಇಲ್ಲಿಂದ ನೀವು ಏನು ಮಾಡ್ಬೋದು, ಮಿನಿಮಮ್ 5 ರಿಂದ 7 ಅಂಕಗಳನ್ನು ಏನು ಮಾಡ್ತೀರಿ ಈ ಪಾಠದಿಂದ ಗಳಿಸ್ತೀರಿ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ನೋಡೋದಾದರೆ ಇಲ್ಲಿನೂ ಕೂಡ 6 ಮಾರ್ಕ್ಸ್ಗಳ ಕ್ವಶನ್ ಆನ್ಸರ್ಸ್ಗಳು ನಿಮಗೆ ಸಿಗ್ತಾವೆ. ವಿಶೇಷವಾಗಿ ಕಾಂತೀಯ ಬಲರೇಖೆಗಳ ಗುಣಗಳು, ಆಮೇಲೆ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಏಕೆ. ಫ್ಲೆಮಿಂಗನ ಎಡಗೈ ನಿಯಮವನ್ನು ತಿಳಿಸಿ. ವಿದ್ಯುತ್ ಮೋಟಾರ್ನ ತತ್ವ ತಿಳಿಸಿ. ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳ ಪಾತ್ರ ಏನು. ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನು ವಿವರಿಸಿರಿ. ವಿದ್ಯುತ್ ಜನಕದ ತತ್ವವನ್ನು ತಿಳಿಸಿರಿ. ಮುಂದೆ ಪ್ರಶ್ನೆ ಇರ್ತಕ್ಕಂಥದ್ದು ನೇರ ವಿದ್ಯುತ್ ಪ್ರವಾಹದ ಕೆಲವು ಆಕಾರಗಳನ್ನು ತಿಳಿಸಿರಿ. ಯಾವ ಆಕಾರಗಳು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸ್ತವೆ ಅಂತ ಕೇಳಿದ್ದಾರೆ. ಸೊ ಮುಂದೆ ಇರ್ತಕ್ಕಂಥದ್ದು ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದರೂ 2 ಸುರಕ್ಷಾ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಈ ಕ್ವಶನ್ ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ತಮಗೆ ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕು. ಮುಂದೆ ಇರ್ತಕ್ಕಂಥದ್ದು ವಿದ್ಯುತ್ ಮೋಟಾರ್ ಆಧರಿಸಿ ಕೆಲಸ ಮಾಡ್ತಕ್ಕಂಥ 2 ಸಾಧನಗಳನ್ನು ತಿಳಿಸಿ. ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ಸುರುಳಿಯನ್ನು ಗ್ಯಾಲ್ನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಒಂದು ದಂಡಕಾಂತವನ್ನು ಅಂತ ಒಂದು ಅಪ್ಲೈಡ್ ಕ್ವಶನ್ಸ್ ಇದೆ, ಇದನ್ನು ಸಹಿತ ತಾವೇನು ಮಾಡ್ಕೊಂಡೋಗಿ ನೋಡ್ಕೊಂಡೋಗಿ. ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. 13 ಮತ್ತು 14 ಶಾರ್ಟ್ ಸರ್ಕ್ಯೂಟ್ ಯಾವಾಗ ಉಂಟಾಗ್ತದೆ, ಭೂ ಸಂಪರ್ಕ ತಂತಿಯ ಕಾರ್ಯ ಏನು, ಆಮೇಲೆ ಲೋಹದ ಮೇಲೆ ಹೊಂದಿರೋ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸೋದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಅರ್ಥಿಂಗ್ ಬಗ್ಗೆ ಇರತಕ್ಕಂಥ ಕ್ವಶನ್ ಇತ್ತು. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿನೂ ಕೂಡ 7 ಅಂಕದ ಪ್ರಶ್ನೆಗಳನ್ನ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ವಿಶೇಷವಾಗಿ ಬೆಳಕಿನ ಪ್ರತಿಫಲನ ಎಂದರೇನು, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ. 2 ನಿಯಮಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಬೈಪಟ್ ಮಾಡ್ಕೊಂಡು ಹೋಗಲೇಬೇಕು. ಇನ್ನು ನಿಮ್ನ ದರ್ಪಣದ ಉಪಯೋಗಗಳು ಮತ್ತು ಪೀನ ದರ್ಪಣದ ಉಪಯೋಗಗಳಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ವಸ್ತುವಿನ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಪಡೆಯಲು ಬಳಸ್ತಕ್ಕಂಥ ದರ್ಪಣ ಯಾವುದು. ನಾವು ವಾಹನದ ಹಿನ್ನೋಟ ದರ್ಪಣವಾಗಿ ಪೀನ ಮಸೂರವನ್ನು ಏಕೆ ಬಳಸ್ತಾರೆ. ಬೆಳಕಿನ ವಕ್ರೀಭವನ ಅಂದರೆ ಏನು. ವಕ್ರೀಭವನ ಸೂಚ್ಯಾಂಕ ಅಂದರೆ ಏನು. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಚಲಿಸ್ತಕ್ಕಂಥ ಬೆಳಕಿನ ಒಂದು ಕಿರಣ ಓರೆಯಾಗಿ ನೀರನ್ನು ಪ್ರವೇಶಿಸ್ತದ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ. ವಕ್ರೀಭವನ ಸೂಚ್ಯಂಕ 2.42 ಇದೆ, ಇದರ ಅರ್ಥ ಏನು. ಮಸೂರದ ಸಾಮರ್ಥ್ಯ ಒಂದು ಡಯಾಪ್ಟರನ್ನು ತಾವೇನು ಮಾಡಬೇಕು, ವ್ಯಾಖ್ಯಾನವನ್ನು ಮಾಡಬೇಕು. ಮಸೂರದ ಸಾಮರ್ಥ್ಯವನ್ನು ಹೇಗೆ ನಿರ್ಧಾರ ಮಾಡ್ತಾರೆ. ಇಲ್ಲಿ ಈ 2 ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡ್ಕೊಂಡೋಗಿ ಈ ಪಾಠದಲ್ಲಿ ತಾವುಗಳು ವಸ್ತುವಿನ ಗಾತ್ರ, ಪ್ರತಿಬಿಂಬ, ಸ್ವಭಾವ, ಸಿದಲ್ಲಿ, CFದಲ್ಲಿ, Fದಲ್ಲಿ ಅಂತ ಇದಾವಲ್ಲ, ಅವುಗಳನ್ನು ನೋಡ್ಕೊಂಡೋಗಿ ಅಲ್ಲಿಂದನೇ ಕ್ವಶನ್ಸ್ಗಳು ಬಹಳ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಮುಂದಿನ ಪಾಠ ನೋಡೋದಾದರೆ ವಿದ್ಯಾರ್ಥಿಗಳೇ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು. ಕಣ್ಣಿನ ಸಾಮಾನ್ಯ ವಕ್ರೀಭವನದ ದೃಷ್ಟಿದೋಷಗಳು ಯಾವುವು. ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಅಂದರೆ ಏನು, ಹೇಗೆ ಸರಿಪಡಿಸ್ತೀರಿ. ಸಮೀಪ ದೃಷ್ಟಿ ದೋಷ ಉಂಟಾಗಲು ಕಾರಣ ಏನು. ಹೈಪರ್ ಪೆಟ್ರೋಫಿಯಾ ಅಥವಾ ದೂರದೃಷ್ಟಿ ಅಂದರೆ ಏನು, ಹೇಗೆ ಸರಿಪಡಿಸ್ತಾರೆ. ದೂರದೃಷ್ಟಿ ಉಂಟಾಗಲಿಕ್ಕೆ ಕಾರಣ ಏನು. ಪ್ರೆಸ್ ಬಯೋಫಿಯಾ ಅಂದರೆ ಏನು, ಹೇಗೆ ಸರಿಪಡಿಸ್ತಾರೆ. ಸೊ ಇಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಅದಾವ, ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇದಾವೆ, ಅವುಗಳನ್ನು ಚೆನ್ನಾಗಿ ನೀವು ಏನು ಮಾಡ್ಕೊಂಡು ಹೋಗಬೇಕು, ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಲೇಬೇಕು.
ನಾವು ಕಣ್ಣಿನಿಂದ ವಸ್ತುವಿನ ದೂರವನ್ನು ಹೆಚ್ಚಿಸಿದಾಗ ಕಣ್ಣಿನಲ್ಲಿ ಅದರ ಪ್ರತಿಬಿಂಬದ ದೂರ ಏನಾಗ್ತದೆ? ಸಾಮಾನ್ಯ ಕಣ್ಣುಗಳಿಂದ 25 ಸೆಂಟಿಮೀಟರ್ಗಿಂತ ಹತ್ತಿರದಲ್ಲಿ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಏಕೆ? ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು? ರೋಹಿತ ಅಂದರೆ ಏನು? ರೋಹಿತದಲ್ಲಿನ ಬಣ್ಣಗಳನ್ನು ಕ್ರಮವಾಗಿ ಬರೆಯಿರಿ. ವಿಬ್ ಗಯಾರ್ ಸೂತ್ರ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾಮನಬಿಲ್ಲು ಉಂಟಾಗಲು ಎಸ್ ಬೆಳಕಿನ ವಿದ್ಯಮಾನ ಯಾವುದು? ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವೇನು? ಗ್ರಹಗಳು ಮಿನುಗದೇ ಇರಲು ಕಾರಣ ಏನು? ನೆಕ್ಸ್ಟ್ ವಕ್ರೀಭವನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದಲ್ಲಿ ಹೇಗೆ ಪ್ರಭಾವಿಸಿದೆ? ಶುಭ್ರ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು? ಅತಿ ಎತ್ತರದಲ್ಲಿ ಹಾರುತ್ತಿರೋ ಪ್ರಯಾಣಿಕರಿಗೆ ಆಕಾಶ ಕಪ್ಪಾಗಿ ಕಾಣಲು ಕಾರಣ ಏನು? ಟ್ರಾಫಿಕ್ ಸಿಗ್ನಲ್ ದೀಪಗಳು ಕೆಂಪು ಬಣ್ಣದಲ್ಲೇ ಇರಲು ಕಾರಣ ಏನು? ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಆಕಾಶ ಕೆಂಪು ಬಣ್ಣದಿಂದ ಏಕೆ ಕೂಡಿರ್ತದೆ? ಟೆಂಡಲ್ ಪರಿಣಾಮ ಅಂದರೆ ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಮುಂದಿರ್ತಕ್ಕಂಥದ್ದು ಒಂದು ಉತ್ತಮ ಶಕ್ತಿಯ ಆಕಾರದ ಲಕ್ಷಣಗಳ ಏನು? ಉತ್ತಮ ಇಂಧನ ಅಂದರೆ ಏನು? ಪಳೆಯುಳಿಕೆ ಇಂಧನಗಳ ಅನಾನುಕೂಲಗಳು ಏನು? ನಾವು ಪರ್ಯಾಯ ಇಂಧನಗಳತ್ತ ಗಮನ ಏಕೆ ಹರಿಸಬೇಕು? ಜೈವಿಕ ಶಕ್ತಿ ಅಂದರೆ ಏನು? ಜೈವಿಕ ಅನಿಲದ ಪ್ರಮುಖ ಘಟಕ ಮೀಥೇನ್. ಇದು ನೆನಪಿಟ್ಕೊಡ್ರಿ. ಸೌರ ಕುಕ್ಕರ್ನ ಭಾಗಗಳು ಮತ್ತು ಕಾರ್ಯಗಳು. ಸೌರ ಫಲಕ ಅಂದರೆ ಏನು? ಸೌರ ಕೋಶ ಅಂದರೆ ಏನು? ಸಾಗರದಿಂದ ಪಡೆಯುವ ಶಕ್ತಿಯ ಮಿತಿಗಳಾದವು. ಭೂಗರ್ಭ ಉಷ್ಣಶಕ್ತಿ ಅಂದರೆ ಏನು? ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲಗಳು ಏನು? ನ್ಯೂಕ್ಲಿಯರ್ ಶಕ್ತಿಯ ಬಳಕೆಗೆ ಇರುವ ಸವಾಲುಗಳೇನು? ಸೌರ ಕೋಶಗಳ ವೈಜ್ಞಾನಿಕ ಮತ್ತು ತಾಂತ್ರಿಕ ಅನ್ವಯಗಳನ್ನು ತಿಳಿಸಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇಷ್ಟು ಫಿಸಿಕ್ಸಲ್ಲಿ ತಾವು ಯಾವೆಲ್ಲ ಪಾಠಗಳನ್ನು ಓದ್ಕೊಂಡು ಹೋಗಬೇಕಾಗಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಆಲ್ಮೋಸ್ಟ್ ನಾನು 60 ಅಂಕಗಳ ಗ್ಯಾರಂಟಿ ಪ್ರಶ್ನೆಗಳಂತಲೂ ಕೂಡ ಒಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಯಾವೆಲ್ಲ ಪಾಠದ ಕನ್ಸೆಪ್ಟ್ ಇದಾವ, ಆಮೇಲೆ ಇನ್ನಷ್ಟು ಕ್ವಶನ್ ಆನ್ಸರ್ಸ್ಗಳು ಏನು ಅಂತ ನೋಡ್ಕೊಡ್ರಿ. ವಿಶೇಷವಾಗಿ ಫಿಸಿಕ್ಸ್ನಲ್ಲಿ ತಾವು ವಿದ್ಯುತ್ ಪ್ರವಾಹದ ಬಗ್ಗೆ ಲೆಕ್ಕಗಳಾಗಿರ್ಬೋದು, ಬೆಳಕು ಪಾಠಗಳಾಗಿರ್ಬೋದು, ಅವು ಚೆನ್ನಾಗಿ ನೋಡ್ಕೊಂಡೋಗಿ ಅಲ್ಲಿಂದ ನಿಮಗೆ ಏನಾಗ್ತಾವಪ್ಪ ಅಂದರೆ ಹೆಚ್ಚು ಅಂಕಗಳು ಬರ್ತಾವೆ. ಸೊ ಇಷ್ಟೇ ಇತ್ತು. ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ವಿಡಿಯೋ ಹೇಗೆ ಅನಿಸಿತು ಅಂತ ತಾವೆಲ್ಲರೂ ಹೇಳಬೇಕು. ಇಲ್ಲಿ ಪಾಸ್ ಮಾಡಿ ಅವುಗಳನ್ನು ಉತ್ತರಗಳನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ಹೋಗಿ. ಯಾಕಂದರೆ ನಿಮಗೆ ಆಲ್ರೆಡಿ ಲಾಸ್ಟ್ ಟೈಮ್ ಪ್ರಿಪ್ರೇಷನ್ ಇರೋದ್ರಿಂದ ಚೆನ್ನಾಗಿ 1-2 ಸಾರಿ ನಿಮಗೆ ಪ್ರಶ್ನೆ ಗೊತ್ತಾದರೆ ಸಾಕು, ನೀವು ಉತ್ತರಗಳನ್ನು ಖಂಡಿತವಾಗಿ ಆಲ್ರೆಡಿ ಓದ್ಕೊಂಡಿದ್ದೀರಿ, ಅವುಗಳನ್ನು ಬರೀತೀರಿ. ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತಾ, ಸೊ ಮತ್ತೆ ನಾನು ಸಿಗ್ತೀನಿ ಕೆಮಿಸ್ಟ್ರಿಯಲ್ಲಿ ಇದೇ ತರನಾಗಿರ್ತಕ್ಕಂಥ ಕಂಪ್ಲೀಟ್ ನೋಟ್ಸ್ ಮತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳ ಉತ್ತರಗಳ ಸರಣಿಗಳೊಂದಿಗೆ. ಸೊ ಎಲ್ಲರೂ ಕೂಡ ಫಟಾಫಟ್ ಲೈಕ್ ಮಾಡಬೇಕು. ನೀವೆಷ್ಟು ಲೈಕ್ ಮಾಡ್ತೀರಿ ಅದರ ಮೇಲೆ ನಮಗೆ ಏನಾಗ್ತದಪ್ಪ ಅಂದರೆ ನೆಕ್ಸ್ಟ್ ಪಾರ್ಟ್ಗಳನ್ನು ಹಾಕಲಿಕ್ಕೆ ಮೋಟಿವೇಶನನ್ನು ಸಿಗ್ತದೆ. ಸೊ ಎಲ್ಲರೂ ನೋಡೋಣ, ಭಾಳ ಲೈಕ್ಗಳು ಆಗಬೇಕು. ಬಾಯ್.